ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ನವವಿಧ ಭಕ್ತಿ ಸೂತ್ರಗಳಲ್ಲಿ ನಿನ್ನೆನ ದಿವಸ ಮೂರನೇದು ನೋಡಿದೀವಿ. ಸ್ಮರಣೆ ಅಂದ್ರೆ ಆಸೆ ಇಲ್ಲದೆ ಇರ್ತಕ್ಕಂಥದ್ದು. ಬಹಳ ಜನ ಸ್ಮರಿಸೋದು ಆಸೆಯ ಈಡೇರಿಕೆಗಾಗಿ. ಆದರೆ ಸ್ಮರಣೆಯ ಅರ್ಥ ಕಾಮವಿಲ್ಲದಿರುವಂತಹದ್ದು. ಸ್ಮರ ನ ಅಂದ್ರೆ ಇಲ್ಲದ್ದು ಅಂತ ಸಂಸ್ಕೃತದಲ್ಲಿ. ಆ ಆಸೆ, ಬಯಕೆಗಳು, ಇಚ್ಛೆಗಳು ಅಂತ ಏನಿದಾವಲ್ಲ, ಅವು ಮನುಷ್ಯನನ್ನ ಬಂಧನಕ್ಕೆ ಈಡು ಮಾಡ್ತವೆ. ಹಾಗಾದ್ರೆ ಇದನ್ನು ಬಿಟ್ಬಿಡೋಣ, ಪೂರ್ಣವಾಗಿ ಬಿಟ್ಟರು ಕೂಡ ಜೀವನ ನಡೆಯಂಗಿಲ್ಲ. ಏನು ಆಸೆನೇ ಇಲ್ಲಪ್ಪ. ಮಗುಗೆ ಉಣ್ಣೋ ಆಸೆ ಇಲ್ಲ, ತಿನ್ನೋ ಆಸೆ ಇಲ್ಲ, ಏನೂ ಮಾಡಲ್ಲ ಅದು ಮಗು. ಬೆಳೆಯೋದು ಹೇಗೆ? ಆಯ್ತು, ಮಗು ಆದ್ಮೇಲೂ ಅಥವಾ ಇವು ಹುಡುಗ ಶೈಶವಾವಸ್ಥೆಯನ್ನು ಕಳ್ಕೊಂಡು ಸ್ವಲ್ಪ ಮಟ್ಟಿಗೆ ದೊಡ್ಡವನಾದ, ಹುಡುಗನಾದ, ಆಗ್ಲೂ ನೀವೆಲ್ಲ ಬಯಸೋದು ಅಥವಾ ಜಗತ್ ಬಯಸೋದು ಅವನು ಆಕ್ಟಿವ್ ಆಗಿರ್ಬೇಕು, ಚಟುವಟಿಕೆಯಿಂದ ಕೂಡಿರ್ಬೇಕು, ಆನಂದವಾಗಿರ್ಬೇಕು ಅಂತಾನೆ ತಾನೇ ಬಯಸೋದು. ಎಲ್ಲೋ ಕೆಲವು ಆತ್ಮಗಳು ಪೂರ್ವಜನ್ಮದ ಸಂಸ್ಕಾರದಿಂದನೂ ಏನು ತುಂಬಾ ಶಾಂತವಾಗಿರ್ತವೆ. ಕೆಲವು ಸಾರಿ ಅವ್ರ ಶಾಂತಿ ಅದು ದಡ್ಡತನವಾಗಿ ಗೋಚರಿಸ್ಬೋದು ಜಗತ್ತಿಗೆ. ಅವರ ಮೌನ, ಅವರ ಶಾಂತಿ, ಅವರ ನಿರ್ಲಿಪ್ತತೆ. ಹುಡುಗರಿದ್ದಾಗ್ಲೇನೆ ಸಿದ್ದರಾಮೇಶ್ವರದ್ದು ಹಾಗೆ ಇತ್ತು. ಬೇರೆಯವ್ರ ತರ ಇರ್ಲಿಲ್ಲ, ಅವರು ವಿಶೇಷವಾಗಿದ್ರು. ಅವ್ರನ್ನ ತಪ್ಪು ತಿಳ್ಕೊಂಡ್ರು ದಡ್ಡ ಅಂತ ಹೇಳಿ. ಆದ್ರೆ ಬಹಳ ದೊಡ್ಡ ಯೋಗಿ ಆಗುವ ಸಿದ್ಧತೆ, ತಯಾರಿ ನಡೆದಿತ್ತು ಅಲ್ಲಿ. ಅವರು ಕಾಮವಿರಹಿತರು, ಹುಟ್ಟುತ್ತಲೇ ಕಾಮವಿರಹಿತರಾಗ್ಬಿಟ್ಟಿರ್ತಾರೆ. ಸಿದ್ದರಾಮೇಶ್ವರರು, ಚನ್ನಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮ ಪ್ರಭುದೇವರು, ಇಂಥವ್ರು ಕೆಲವರು ಇರ್ತಾರೆ. ಆದರೆ ಎಲ್ರಿಗೂ ಅದು ಸಾಧ್ಯವಿಲ್ಲ. ಹಾಗಾದ್ರೆ ನೀವು ಹೇಗೆ ಬದುಕಬೇಕು? ಸ್ಮರಣೆ ನಮಗೆ ಹೇಗಿರ್ಬೇಕು ಅನ್ನೋದ್ರೆ, ಒಳ್ಳೆಯದನ್ನ ಸ್ಮರಿಸೋದು. ಆಸೆ ಬೇಡ ಅಂತಲ್ಲ, ಆಸೆ ಪೂರ ಬಿಟ್ಬಿಡಿ ಅಂತಲ್ಲ. ಯಾವುದನ್ನ ಸ್ಮರಿಸಿದ್ರೆ ನಮ್ಮ ಜೀವನ ಉದ್ಧಾರ ಆಗುತ್ತೋ, ಇನ್ನೊಬ್ಬರಿಗೆ ತೊಂದರೆ ಆಗಲ್ವೋ, ಇನ್ನೊಬ್ಬರಿಗೆ ಕೇಡು ಮಾಡಲ್ವೋ ಅಂತದನ್ನೇ ಸ್ಮರಿಸೋದು. ರಾಷ್ಟ್ರಭಕ್ತಿ, ಸಮಾಜ ಸೇವೆ, ಇಂತಹ ಬಯಕೆಗಳನ್ನು ಇಟ್ಕೊಂಡ್ರೆ ಅದರಿಂದ ಜಗತ್ತಿಗೆ ಏನು ತೊಂದರೆ ಇಲ್ಲ, ಜಗತ್ತಿಗೇನು ತೊಂದರೆ ಆಗೋದಿಲ್ಲ. ಅಷ್ಟೇ ಅಲ್ಲ, ಇನ್ನು ಲಾಭ ಆಗತ್ತೆ. ಆತ್ಮಲಾಭ ಅಂತ ಕೂಡ ಕರಿಬಹುದು. ಈ ವಿಷಯ ಚರ್ಚೆಗೆ ಬರುತ್ತೆ. ಅಲ್ಲಮ ಪ್ರಭುದೇವರಿಗೆ ಮುಕ್ತಾಯಕ್ಕ ಅವರಿಬ್ಬರ ನಡುವೆ ಸಂಭಾಷಣೆ ನಡೆಯುವಾಗ ಮುಕ್ತಾಯಕ್ಕ ಹೇಳೋದು, ನಮ್ಮ ಅಜಗಣ್ಣನಂತೆ ಶಬ್ದಮಗ್ನಾಗಿರ್ಬೇಕು. ಏನಕ್ಕೆ ಗಲಾಟೆ ಮಾಡ್ತೀರಿ ಜಗತ್ತಿನಲ್ಲಿ? ಒಳ್ಳೇದಲ್ಲ ಅದು. ಶಾಂತತೆ ಎನ್ನುವಂಥದ್ದೇ ಬಹಳ ಮುಖ್ಯ. ಆಮೇಲೆ ಸಾಕ್ಷಾತ್ಕಾರ ಹೊಂದಿದ ಮೇಲೆ ಪೂರ ಮೌನವಾಗಿರ್ಬೇಕು, ಮಾತಾಡಬಾರ್ದು. ಇದು ಮುಕ್ತಾಯಕ್ಕನ ನಿಲುವಾಗಿತ್ತು. ಆದರೆ ಪ್ರಭುದೇವರು
ಹೇಳ್ತಾರೆ, ಅದು ಹಂಗಾಗೋದಿಲ್ಲ. ಜ್ಞಾನಿ ಆಗೋದಕ್ಕೆ ಮುಂಚೆ ಮೌನ ಒಳ್ಳೆಯದೇ. ಆದರೆ ಜ್ಞಾನಿಗಳು ಮೌನವಾಗಿದ್ದು ಬಿಟ್ರೆ ಅವರಿಂದ ಜಗತ್ತಿಗೆ ಏನು ಲಾಭ ಆಗೋದಿಲ್ಲ. ಆದ್ದರಿಂದ ಜ್ಞಾನಿಗಳು ಜ್ಞಾನವನ್ನು ತಿಳಿಸ್ಬೇಕು. ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಹೇಳಿದ್ರು. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ, ಆಸೆ ಅದು ನಿರಾಶೆಯಲ್ಲಿ ಕೊನೆಗೊಳ್ಳಬೇಕಾಗಿಲ್ಲ. ಅಥವಾ ಆಶಾರಾಹಿತ್ಯತೆ ಅಂತ ಕರೀತಾರೆ ಅದಕ್ಕೆ ಇನ್ನೊಂದು ಶಬ್ದ, ಡೆಸ್ಪೇರ್ಲೆಸ್ನೆಸ್ ಅಂತ ಹೇಳ್ಬಿಟ್ಟು ಇಂಗ್ಲಿಷ್. ನಿರಾಶರಾಗೋದು, ಡಿಸಪಾಯಿಂಟ್ಮೆಂಟ್ ಆಗೋದು ಬೇರೆ, ಡೆಸ್ಪೇರ್ಲೆಸ್ನೆಸ್ ಆಗೋದು ಬೇರೆ. ಅಂದ್ರೆ ಆಶೆಗಳನ್ನ ಕಡಿಮೆ ಮಾಡಿ ಒಳ್ಳೆಯ ಆಶೆಗಳನ್ನ ಇನ್ನೂ ಹೆಚ್ಚು ಹೆಚ್ಚು ಉದಾತ್ತೀಕರಣ ಮಾಡ್ತಾ ಹೋಗೋದು. ಉದಾಹರಣೆಗೆ ಹಣದ ಆಸೆ ಅಂತಂದಿರುತ್ತೆ, ಮನುಷ್ಯನಿಗೆ ಆಸೆ ಇರುತ್ತೆ, ಹಣದ ಆಸೆ. ಅದನ್ನ ಬಿಡಕ್ಕಾಗಲ್ಲ ಅಂತ ಇಟ್ಕೊಳ್ಳಿ. ಬಿಡಕ್ಕಾಗಲ್ಲ ಅಂದಮೇಲೆ ಏನ್ ಮಾಡ್ಬೇಕಾಗಾದ್ರೆ, ಹಣ ಬೇಕು. ಒಂದು ಸಣ್ಣ ಕೆಲಸದಿಂದ ಹಿಡ್ಕೊಂಡು ದೊಡ್ಡ ಕೆಲಸದವರೆಗೆ ಹಣ ಬೇಕು. ಹೊಟ್ಟೆ ತುಂಬಿಕೊಳ್ಳೋದಕ್ಕೆ ಹಣ ಬೇಕು, ಬಟ್ಟೆಗೆ ಹಣ ಬೇಕು. ಹಣ ಯಾರಿಗೆ ಬೇಡ? ಹಾಗಾದ್ರೆ ಅದನ್ನ ಮಾಯೆಯಾಗಿ ಕಾಣಬೇಡಿ ಅಂತ ಹೇಳೋದು, ತಿಳುವಳಿಕೆಸ್ತ್ರ ಹೇಳೋದು. ಪ್ರಾರಂಭದಲ್ಲಿ ಮಾಯೆ ಅನ್ಕೋಬಹುದು ನಾವು ಬೇಡ ಅಂತ ಅನ್ನುವಾಗ. ಆದ್ರೆ ಮನಸ್ಸಿಗೊಂದು ನಿಯಂತ್ರಣ ಬಂದಾಗ, ಒಂದು ನಿರ್ಲಿಪ್ತತೆ ಬಂದಾಗ, ಅಲ್ಲಿ ಆ ವ್ಯಕ್ತಿಗೆ ಬರುವ ಹಣ ಅದು ಬಹಳ ಚೆನ್ನಾಗಿ ಉಪಯೋಗ ಆಗುತ್ತೆ. ಗಾಂಧೀಜಿಗೆ ಹಣ ಬಂದ್ರೆ ಎಲ್ಲವೂ ಆಶ್ರಮಕ್ಕೆ ಬಳಕೆ ಆಗ್ತಿತ್ತು. ಒಂದು ಪೈಸವನ್ನು ಕೂಡ ಅವರು ವ್ಯರ್ಥವಾಗಿ ಖರ್ಚು ಮಾಡ್ತಿರ್ಲಿಲ್ಲ. ಅವ್ರ ಸ್ವಂತಕ್ಕೂ ಖರ್ಚು ಮಾಡ್ತಿರ್ಲಿಲ್ಲ, ಬೇರೆಯವ್ರಿಗೂ ಖರ್ಚು ಮಾಡೋದಕ್ಕೆ ಅಂದ್ರೆ ಹಾಳು ಮಾಡೋದಕ್ಕೆ ಬಿಡ್ತಿರ್ಲಿಲ್ಲ. ಒಳ್ಳೇದಕ್ಕೆ ಮಾಡಿ ಅಂತಿದ್ರು, ಒಳ್ಳೇದಕ್ಕೆ ಖರ್ಚು ಮಾಡಕ್ ಬೇಡ ಅಂತಿರ್ಲಿಲ್ಲ. ಜಿಪುಣರಲ್ಲ ಅವರು, ಆದ್ರೆ ಬಹಳ ಒಳ್ಳೆಯ ಅರ್ಥಶಾಸ್ತ್ರಜ್ಞ. ಬಸವಣ್ಣವರಾಗ್ಲಿ, ಗಾಂಧೀಜಿ ಆಗ್ಲಿ, ಅವರು ಜಗದ್ಹಿತಾರ್ಥವಾಗಿ ಖರ್ಚು ಮಾಡಿದ್ರು ಮತ್ತು ತಮ್ಮ ಅವಶ್ಯಕತೆಗಳನ್ನ ಸಂಪೂರ್ಣ ಕಡಿಮೆ ಮಾಡಿಕೊಂಡ್ರು ಮತ್ತು ತಮ್ಮ ದೇಹವನ್ನ ಚೆನ್ನಾಗಿ ಬಳಸಿದ್ರು. ಚೆನ್ನಾಗಿ ಬಳಸಿದ್ರು ಅಂದ್ರೆ, ಕೆಲವರು ಎಲ್ಲ ಶರಣರು, ಮಹಾತ್ಮರು, ಪ್ರವಾದಿಗಳು, ಸಂತರು, ಇವರೆಲ್ಲ ವಿವೇಕಾನಂದರಂತ ಅವರು ಒಂದು ಜನ್ಮದಲ್ಲಿ ಮಾಡೋ ಅಂದ್ರೆ ಅನೇಕ ಜನ್ಮಗಳಲ್ಲಿ ಮಾಡುವಂಥದ್ದನ್ನು ಒಂದೇ ಜನ್ಮದಲ್ಲಿ ಮಾಡ್ಬಿಟ್ರು. 2-3 ಜನ್ಮದಲ್ಲಿ ಆದ್ರೂ ನಮಗೆ ಮಾಡಕ್ ಆಗತ್ತಾ ಇಲ್ವೋ ಅಷ್ಟು ಕೆಲಸವನ್ನ ಅವ್ರು ಒಂದು ಜನ್ಮದಲ್ಲಿ ಕೆಲವೇ ವರ್ಷಗಳಲ್ಲಿ ಮಾಡಿಬಿಟ್ರು. ಅಂದ್ರೆ ಅಷ್ಟು ಶ್ರಮ ಮಾಡಿದ್ರು. ವಿಜ್ಞಾನಿಗಳು ಅವರು ಕೂಡ ಅಷ್ಟೇನೆ. ಅಂದ್ರೆ ಇಲ್ಲಿ ಮನುಷ್ಯನ ಬೆಳವಣಿಗೆಗೆ ಕಾರಣ ಆಗತ್ತ ಆಸೆ. ಸ್ಮರ ಅಂದ್ರೆ ಕಾಮ ಅನ್ನುವಂಥದ್ದು ಅವನ ಉದ್ಧಾರಕ್ಕಾಗಿ ಬಳಕೆ ಆಗುತ್ತೆ, ಅದು ಕೆಟ್ಟದ್ದಲ್ಲ. ಈಗ ಒಬ್ಬ ಗೃಹಸ್ಥ ತನ್ನ ಆಸೆಗಳನ್ನ ಮಿತಿ ಮಾಡಿಕೊಂಡು ಮಕ್ಕಳ ಬಯಕೆಗಳನ್ನು ಈಡೇರಿಸ್ತಾನೆ, ತಾನು ಸರಳವಾಗಿ ಬದುಕಿ ಮಕ್ಕಳಿಗೆ ಮಾರ್ಗದರ್ಶನ ಮಾಡ್ತಾನೆ, ಅನ್ಯಾಯ ಮಾಡೋದಿಲ್ಲ, ಮೋಸ ಮಾಡೋದಿಲ್ಲ, ಇನ್ನೊಬ್ಬರದ್ದನ್ನ ಅಪಹರಿಸೋದಿಲ್ಲ. ಅದು ಆ ಜೀವನ ಇದೆಯಲ್ಲ, ಅದನ್ನ ಆಶಯ ಜೀವನ ಅಂತ ಕರೆಯಕ್ಕಾಗಲ್ಲ. ಆಶಾರಾಹಿತ್ಯತೆ ಇರ್ತದಲ್ಲಿ. ಮತ್ತಂತ ಒಳ್ಳೆಯ ಆಸೆಗಳು, ಸದಾಶಯಗಳು ಬೇಕು, ಮನುಷ್ಯನ ಬೆಳವಣಿಗೆಗೆ ಬೇಕು. ಅದು ಇಲ್ಲದೆ ಹೋದ್ರೆ ಮನುಷ್ಯ ಬೆಳವಣಿಗೆ ಆಗಲ್ಲ. ಅವನ್ನ ಬುದ್ಧಿಮಾಂದ್ಯ ಅಂತ ಕರೆದು ಬಿಡ್ತಾರೆ, ಅಬ್ನಾರ್ಮಲ್ ಅಂತ ಕರೆದು ಬಿಡ್ತಾರೆ. ಅದಕ್ಕೆ ಒಳ್ಳೆ ಕೆಲಸ ಮಾಡೋದ್ರ ಬಗ್ಗೆ, ಈಗ ಸೇವೆ ಮಾಡಬೇಕು ಅಂತ ಆಸೆ ಇರುತ್ತೆ, ಅದನ್ನ ಬಳಸಿ. ತಾಯಿ ತಂದೆಗಳ ಸೇವೆ ಇರ್ಬೋದು, ಗುರು ಹಿರಿಯರ ಸೇವೆ ಇರ್ಬೋದು, ಸಮಾಜ ಸೇವೆ ಇರ್ಬೋದು. ಆ ಸೇವೆ ಹೆಸರಿನಲ್ಲಿ
ದುಂದುಗಾರಿಕೆ ಆಗಲಿ ಅಥವಾ ವಂಚನೆ ಆಗಲಿ ಮೋಸ ಆಗಲಿ ಆಗ್ಬಾರ್ದು ಅಷ್ಟೆ. ಅದರಿಂದ ತೊಂದರೆ ಯಾರಿಗೆ ಅಂದ್ರೆ ಸಮಾಜಕ್ಕೆ ತೊಂದರೆ ಹೆಚ್ಚಾಗೋದಕ್ಕಿಂತ ತನಗೇ ಹೆಚ್ಚು ತೊಂದರೆ ಆಗತ್ತೆ. ಸಮಾಜದ ರೂಪದಲ್ಲಿ ಅಥವಾ ಬೇರೆ ಬೇರೆ ರೂಪದಲ್ಲಿ ನಾವು ಸೇವೆ ಮಾಡೋಕೆ ಹೊರಟಾಗ ನಾವು ಒಂದು ವೇಳೆ ಏನು ಅದಕ್ಕೆ ಗೊತ್ತಾಗ್ಲಾರ್ದಂಗೆ ಮೋಸ ಮಾಡಕ್ಕೆ ಹೋದ್ರೆ ಸಮಾಜಕ್ಕೇನು ತೊಂದರೆ ಆಗಲ್ಲ, ಹೆಚ್ಚು ತೊಂದರೆ ಆಗಲ್ಲ. ಯಾಕಂದ್ರೆ ಅದು ಸಾಗರ. ಸಮಾಜ ಅನ್ನುವಂಥದ್ದು ಸಾಗರ, ದೇಶ ಅನ್ನುವಂಥದ್ದು ಸಾಗರ, ಎಲ್ಲವೂ ಹೆಚ್ಚಾಗಿರ್ತದಲ್ಲಿ. ಆದರೆ ತೊಂದರೆ ಮಾಡ್ಕೊಳ್ತಕ್ಕಂಥದ್ದು ನಮಗೇನೆ, ನಮಗೆ ನಾವೇ ತೊಂದರೆ ಮಾಡ್ಕೊಂಡಂಗೆ. ಆದ್ರಿಂದ ನಮ್ಮ ಆಸೆ ಸಮಾಜಕ್ಕಾಗ್ಲಿ ರಾಷ್ಟ್ರಕ್ಕಾಗ್ಲಿ ತೊಂದರೆ ಮಾಡಂಗಿದ್ರೆ ಅಥವಾ ಅನ್ಯಾಯ ಮಾಡಂಗಿದ್ರೆ ಅದು ಒಳ್ಳೆ ಆಸೆ ಅಲ್ಲ. ಅದು ನಮ್ಮನ್ನು ಉದ್ಧಾರ ಮಾಡಿ ದೇಶಕ್ಕೂ ಒಳ್ಳೇದು ಮಾಡ್ತಾ ಇದೆ, ಸಮಾಜಕ್ಕೂ ಒಳ್ಳೇದು ಮಾಡ್ತಾ ಇದೆ ಅಂದ್ರೆ ಅಂತ ಆಸೆಯನ್ನು ಬಿಡ್ಬೇಕಾಗಿಲ್ಲ. ಅಂತ ಆಸೆ ಬೇಕು ಮನುಷ್ಯನಿಗೆ, ಖಂಡಿತ ಬೇಕು. ಅದು ನಾವು ಚಿಕ್ಕವರಿದ್ದಾಗ ಅದೇ ಚರ್ಚೆ ಮಾಡ್ತಿದ್ವಿ. ಬುದ್ಧನ ಪಾಠ ಇತ್ತು ನಮಗೆ, ಆಸೆಯ ದುಃಖಕ್ಕೆ ಮೂಲ ಅಂತ ಹೇಳ್ಬಿಟ್ರು. ಸರಿ, ಆಸೆ ದುಃಖಕ್ಕೆ ಮೂಲ ಅಂತಂದ್ರೆ ಬುದ್ಧನಿಗೆ ಮೋಕ್ಷ ಪಡಿಬೇಕು, ನಾನು ನಿರ್ವಾಣ ಪಡಿಬೇಕು ಅನ್ನುವಂತ ಆಸೆ ಇರಲಿಲ್ವಾ? ಮನೆ ಬಿಟ್ಟು ಹೊರಟೋದ್ನಲ್ಲ, ಮನೆ ಬಿಟ್ಟು ಹೋಗಿದ್ದು ಕೂಡ ಅವನೊಂದು ದೊಡ್ಡ ಬುದ್ಧಿ ಪಡಿಬೇಕು ಅನ್ನೋ ಆಸೆಯಿಂದನೇ ತಾನೆ. ಆದ್ರಿಂದ ಆಸೆ ಗೆದ್ದ ಹಾಗೆ ಹೆಂಗಾಯ್ತು ಅಂತ ನಾವು ಎಲ್ಲ ಹುಡುಗರು ಮಾತಾಡ್ಕೊಂತ ಇದ್ವಿ. ಆ ಆಸೆ ದುಃಖಕ್ಕೆ ಮೂಲ ಕಂಡುಹಿಡಿಯೋದು ಕೂಡ ಒಂದು ಆಸೆನೆ. ಅದಕ್ಕೆ ಒಂದು ಶಬ್ದವನ್ನ ಅಥವಾ ಒಂದು ಪದಗುಚ್ಛವನ್ನ ನಾವು ಒಂದೇ ತರ ಅರ್ಥ ಮಾಡ್ಕೋಬೇಕು ಅಂತಿಲ್ಲ, ವಿಶಾಲ ಅರ್ಥದಲ್ಲಿ ಬಳಸ್ಕೋಬೇಕು. ಆ ದೃಷ್ಟಿಯಿಂದ ಸ್ಮರಣೆ, ಸ್ಮರ ಅಂದ್ರೆ ಕಾಮ ಅನ್ನುವಂಥದ್ದು ಅದು ಎಲ್ಲರಿಗೂ ಇರುವಂಥದ್ದು ಹುಟ್ಟುಗುಣ. ಹುಟ್ಟುಗುಣ ಬರ್ತದೆ, ನಮ್ಮ ಜೊತೆಗೆ ಬರ್ತದೆ. ಅದನ್ನು ಯಾರು ಸರಿಯಾಗಿ ಬಳಸ್ತಾರೋ ಅವರು ಮಹಾತ್ಮರಾಗ್ತಾರೆ, ಜ್ಞಾನಿಗಳಾಗ್ತಾರೆ, ಋಷಿಗಳಾಗ್ತಾರೆ. ಅದನ್ನು ತಪ್ಪಾಗಿ ಬಳಸಿದವರು ಅಪರಾಧಿಗಳಾಗ್ತಾರೆ, ಅತ್ಯಾಚಾರಿಗಳಾಗ್ತಾರೆ. ಶಿಕ್ಷೆ ಅವಂತವ್ರಿಗೆ ಜೈಲು ವಾಸ ಆಗತ್ತೆ. ಅದಕ್ಕೆ ಬಹಳ ಎಚ್ಚರಿಕೆಯಿಂದ ನಾವು ನಡಿಬೇಕು. ಸೂಕ್ಷ್ಮವಾದ ಪ್ರಜ್ಞೆಯನ್ನ, ಬುದ್ಧಿಯನ್ನ ನಾವಿಲ್ಲಿ ಬಳಸಬೇಕಾಗ್ತದೆ. ಯಾವುದೇ ಒಂದು ವಿಷಯದಲ್ಲೂ ಅಷ್ಟೇ ಸೂಕ್ಷ್ಮ ಪ್ರಜ್ಞೆ, ಸೂಕ್ಷ್ಮ ಬುದ್ಧಿಯನ್ನ ನಾವು ವಿವೇಕ ಅಂತ ಕರೀತಾರೆ. ಅದಕ್ಕೆ ವಿವೇಕ ಅಥವಾ ವಿವೇಚನೆ ಅಂತ ಬಳಸ್ತಾರೆ. ಅದನ್ನ ಪ್ರತಿಯೊಂದು ವಿಷಯದಲ್ಲೂ ನಾವು ಬಳಸಲೇಬೇಕು. ಅದನ್ನು ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.